ಚೈತ್ರ ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಿ? ಸೂಪರ್ ಆಗಿದೆ ಮೇಡಮ್. ಹೇಗಿತ್ತು ಮೇಡಮ್ ಆ ಬಿಗ್ ಬಾಸ್ ಜರ್ನಿ ಸೀಸನ್ 11? ತುಂಬ ಅದ್ಭುತವಾಗಿರೋ ಅನುಭವ. ಎಲ್ಲ ಏರುಪೇರುಗಳಿಂದ ಆಚೆಗೆ ಒಂದು ಒಂದು ಕಂಪ್ಲೀಟ್ ಒಂದು ಏನು ಒಂದು ಬದುಕಿನ ಪೂರ್ತಿ ಅನುಭವವನ್ನು ನಾವೆಲ್ಲಿ ನೋಡ್ಬೋದು, ಅದನ್ನು ಬಿಗ್ ಬಾಸ್ ಮನೇಲಿ 105 ದಿನದಲ್ಲಿ ನೋಡಿದೆ ಅಂತ. ಓಕೆ, ನಾವು ಅಂದ್ಕೊಂಡಿದ್ವಿ ಚೈತ್ರ ಅವರು ಕಪ್ ಹಿಡ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಸಾಧ್ಯ ಆಗಲಿಲ್ಲ. ನಿಮ್ಮ ಪ್ರಕಾರ ಏನು ಮಿಸ್ಟೇಕ್ ಆಗಿರ್ಬೋದು? ಅದೇ, ನನಗೆ ನಿರೀಕ್ಷೆ ಇರಲಿಲ್ಲ. ಜನ ನನ್ನ ಮೇಲೆ ಇಟ್ಟಿರೋ ನಿರೀಕ್ಷೆ ನೋಡಿ ಖುಷಿಯಾಗಿದೆ ನನಗೆ. ನಿಜವಾಗ್ಲೂ ನಾನು ಅದನ್ನು ಅಂದ್ಕೊಂಡೇ ಇರಲಿಲ್ಲ, ಜನ ಇಷ್ಟು ನಿರೀಕ್ಷೆ ಇಡ್ತಾರೆ ನನ್ನ ಮೇಲೆ ಅಂತ. ಸೊ ಅದರಿಂದ ಆಚೆಗೆ ಬೇಸರ ಇದೆ. ಆದರೆ ಅದೇ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಫಿಸಿಕಲ್ ಟಾಸ್ಕು, ಮತ್ತೊಂದು ವಿಚಾರದಲ್ಲಿ ಎಲ್ಲೋ ಒಂದು ಸ್ವಲ್ಪ ನನಗೆ ಪೂರ್ತಿಯಾಗಿ ಅದನ್ನು ಅವಕಾಶಗಳನ್ನು ಬಳಸ್ಕೊಳ್ಳೋಕ್ಕಾಗದೇ ಇರೋದೆಲ್ಲೋ ಒಂದು ಕಡೆ ಎಡವಿರ್ಬೋದು ಅಂತ ಅನ್ಸುತ್ತೆ. ಓಕೆ, ಹೋಗುವಾಗ ಬರೀ ಚೈತ್ರ ಕುಂದಾಪುರ ಆಗಿ ಹೋಗಿದ್ರಿ, ಇವಾಗ ಚೈತ್ರಕ್ಕ ಅಂತ ಕರೀತಾರೆ, ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ, ಒಂದಿಷ್ಟು ಬಿಗ್ ಬಾಸ್ ಚೈತ್ರ ಅಂತಲೂ ಇವಾಗ ಕರೀತಾರೆ. ಈ ಪ್ರೀತಿ ನಿಮಗೆ ಸಿಕ್ಕಾಗ, ಅಂದರೆ ಬಿಗ್ ಬಾಸ್ ಹೋಗಿ ಬಂದ್ರ ಮೇಲೆ ಸಿಕ್ಕಿತ್ತು, ಏನು ಅನಿಸ್ತು ಅಂತ? ಖುಷಿ ಇದೆ. ಅಂದರೆ ನಾನು ಮೊದಲಿಗೆ ಚೈತ್ರ ಕುಂದಾಪುರ ಆಗಿದ್ದಾಗಲೂ ಕೂಡ ನನಗೆ ನನ್ನ ಸಂಘಟನಾತ್ಮಕವಾಗಿ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿದ್ದಂಥ ಜನ ಚೈತ್ರಕ್ಕ ಅಂತ ಯಾವಾಗಲೂ ಕರಿತಾ ಇದ್ರು. ಸೊ ಅದರಿಂದ ಆಚೆಗೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಚೈತ್ರ ಆಗಿ ಮಾತ್ರ ಹೋಗಬೇಕು ಅನ್ನೋದೊಂದು ನಿರೀಕ್ಷೆ ಇತ್ತು ನನಗೆ. ಹಾಗೆ ಹೋಗಿದ್ದೆ. ಆದರೆ ಗೊತ್ತಿಲ್ಲ, ಅದು ಭಗವತ್ ಕೃಪೆ ಅಂತ ಅನಿಸುತ್ತೆ. ಸಹಜವಾಗಿ ಅಲ್ಲಿನ ವಾತಾವರಣದಲ್ಲಿ ಇದ್ದವರು ನನ್ನನ್ನು ಚೈತ್ರಕ್ಕ ಅಂತ ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ನನಗಿಂತ ವಯಸ್ಸಿನಲ್ಲಿ ದೊಡ್ಡವರು ಕೂಡ ಎಲ್ಲರೂ, ಅಲ್ಲಿ ಬಹುತೇಕ ನನಗಿಂತ ವಯಸ್ಸಲ್ಲಿ ದೊಡ್ಡವರೇ ಇದ್ದಿದ್ದು, ಅವರೆಲ್ಲರೂ ನನ್ನನ್ನು ಚೈತ್ರಕ್ಕ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲೋ ಒಂದು ರೀತಿ ತುಂಬ ಖುಷಿ ಇದೆ. ಅದ್ರ ಜೊತೆಗೆ ಬಂದಿರೋ ಹೆಸರುಗಳು, ನನ್ನ ಹೆಸರಿನ ಜೊತೆಗೆ ಏನೇನು ಹೆಸರುಗಳನ್ನು ಜನ ಪ್ರೀತಿಯಿಂದ ಕೊಟ್ಟಿದ್ದಾರೆ, ಅದನ್ನಷ್ಟೇ ವಿಶ್ವಾಸದಿಂದ ನಾನು ಕಾಪಾಡ್ಕೊಳ್ತೀನಿ. ಓಕೆ, ನಿಮಗೆ ಯಾವರು ಕೂಗ್ತಾರಲ್ವ, ಯಾವ ಹೆಸರು ತುಂಬ ಇಷ್ಟ ಆಗುತ್ತೆ ಅವ್ರು ಕರೆಯುವಂಥ ಹೆಸರಲ್ಲಿ? ನನಗೆ ಚೈತ್ರಕ್ಕ ಅಂತ ಕರೆಯೋದೇ ತುಂಬ ಇಷ್ಟ. ಅದರಲ್ಲಿ ವಿಶೇಷವಾಗಿ ಸುದೀಪ್ ಸರ್ ಚೈತ್ರಕ್ಕ ಅಂತ ಕರೀತಾರೆ. ಸೊ ಅದು ತುಂಬ ಇಷ್ಟ ಆಗುತ್ತೆ. ಓಕೆ, ಅಂದರೆ ನೀವು ಮನೆ ವಾತಾವರಣದಲ್ಲಿದ್ದಾಗ ಅಣ್ಣ ತಮ್ಮ ಈ ಥರದಲ್ಲಿ ಇರಲಿಲ್ಲ ನಿಮಗೆ, ಬಟ್ ಬಿಗ್ ಬಾಸ್ ಮನೆಗೆ ಹೋದಾಗ ನಿಮ್ಗೆ ಅಣ್ಣನೂ ಸಿಗ್ದ, ತಮ್ಮನೂ ಸಿಗ್ದ, ತಂಗಿನೂ ಸಿಕ್ಕಿದ್ಲು, ಅಕ್ಕನೂ ಸಿಕ್ಕಿದ್ಲು. ಈ ಪ್ರೀತಿಗೆ, ಅಲ್ಲಿ ಸಿಕ್ಕಂಥ ಪ್ರೀತಿಗೆ ನಿಮ್ಗೆ ಏನು ಅನಿಸ್ತಂತ ಆ ಸಿಚುವೇಶನಲ್ಲಿ? ಒಂದು ತುಂಬ ಖುಷಿ ಇದೆ. ಅಂದರೆ ನನಗೆ ಅದೇ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಯಾರೂ ಇರಲಿಲ್ಲ. ಸಂಘಟನೆಯಲ್ಲಿ ಇದ್ದಂಥ ಕಾರ್ಯಕರ್ತರುಗಳ ಎಲ್ಲರೂ ಅಣ್ಣ ತಮ್ಮಂದ್ರ ಥರನೇ ನನಗೆ ಯಾವಾಗಲೂ ಕಾಣಿಸೋರು. ಸೊ ಅದೇ ರೀತಿಯ ವರ್ತನೆ ನನ್ನ ಮನೆ ಒಳಗಡೆ ಕೂಡ ಇದ್ದೆ. ಆದರೆ 105 ದಿನಗಳ ಕಾಲ ನಿರಂತರವಾಗಿ 24 ಗಂಟೆ ಸೀಮಿತ ಜನರ ಜೊತೆ ಬೆರೆತಾಗ ಅಲ್ಲೊಂದು ಸಂಬಂಧ ಹುಟ್ಕೊಳ್ಳುತ್ತಲ್ಲ, ಅದು ತುಂಬ ಬಹಳ ಬೇಗ ಹತ್ತಿರ ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅದು ಏನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದ ಭಾವನೆ ಹುಟ್ಟಿಸುತ್ತೆ. ಸೊ ಆ ನೆಲೆಗಟ್ಟಲ್ಲಿ ನನಗೆ ತುಂಬ ಜನ ಅಣ್ಣಂದ್ರೆ ಸಿಕ್ಕಿದ್ದಾರೆ ಆ ಮನೆಯಲ್ಲಿ. ಅವರೆಲ್ಲರೂ ಪ್ರೀತಿಯಿಂದ, ವಯಸ್ಸಲ್ಲಿ ಚಿಕ್ಕವಳಾದರೂ ನನ್ನನ್ನು ಅಕ್ಕ ಅಂತ ಕರೆದಿದ್ದಾರೆ. ಸೊ ಆ ಪ್ರೀತಿಯಲ್ಲಿ ಅವರು ಎಲ್ಲೂ ಕೂಡ ನಿರ್ವಂಚನೆಯಿಂದ ಅವರು ಆ ಪ್ರೀತಿ ಕೊಟ್ಟಿದ್ದಾರೆ ಅಂತ ನಂಗೆ ಅನಿಸಿದೆ. ಅದಕ್ಕೆ ನನಗೆ ಖುಷಿ ಇದೆ. ನಾನು ತುಂಬ ಅದೃಷ್ಟವಂತ ಅಂದ್ಕೊಳ್ತೇನೆ. ಓಕೆ, ಶಿಶಿರ್ ಅವರು ಹೊರಗಡೆ ಹೋದ್ರ ಮೇಲೆ ನೀವೇನಾದರೂ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ರ? ಅಂದರೆ ಯಾಕಂದರೆ ಅವರು ನಿಮ್ಮನ್ನು ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಮಿಸ್ ಮಾಡ್ಕೊಂಡ್ರಾ, ಅಥವಾ ಇವು ಹೊರಗಡೆ ಬಂದಾಗ ಅವ್ರನ್ನ ಏನಾದರೂ ಮೀಟ್ ಮಾಡಿದ್ರೆ ಏನು? ಅದೇ, ಹೊರಗಡೆ ಬಂದಮೇಲೆ ಇನ್ನೂ ಯಾರನ್ನೂ ಮೀಟ್ ಮಾಡೋದಕ್ಕೆ ನನ್ನ ಫೋನ್ ಕೂಡ ಸ್ವಿಚ್ ಆನ್ ಆಗಿಲ್ಲ. ಇನ್ನು ಫೋನ್ ಬಳಕೆ ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ ನನಗೆ. ಒಳಗಡೆ ಇದ್ದಾಗ ಖಂಡಿತವಾಗ್ಲೂ ಶಿಶಿರಣ್ಣನ ಬಹಳ ಸಂದರ್ಭಗಳಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೂ ಸ್ವಂತ ಅಕ್ಕ ತಂಗಿರು ಯಾರೂ ಇರಲಿಲ್ಲ. ಅವರು ಒಬ್ಬನೇ ಮಗ. ನನಗೂ ಸ್ವಂತ ಅಣ್ಣ ತಮ್ಮಂದ್ರೆ ಯಾರು ಇರಲಿಲ್ಲ. ಅಲ್ಲಿ ಯಾವುದೋ ಒಂದು ಭಾವ ನಮ್ಮನ್ನು ನರಕದಿಂದಲೇ ಕಟ್ಕೊಟ್ಟು ಬಂದಿತ್ತು ಅಂತ ಅನ್ಸುತ್ತೆ. ಬಹಳ ಮಿಸ್ ಮಾಡ್ಕೊಂಡಿದ್ದೀನಿ ಶಿಶಿರಣ್ಣನ. ಏನೇ ಒಂದು ಆದರೂ ಕೂಡ ನೀವು ಅವರೊಂದು ಆಶೀರ್ವಾದ ಪಡ್ಕೊಳ್ತಾ ಇದ್ರಿ, ಅದು ನಮಗೆ ತುಂಬ ಒಂಥರ ಸ್ವಂತ ಅಣ್ಣ ತಂಗಿನೂ ಹಾಗೆ ಇರ್ತಿರ್ಲಿಲ್ವೇನೋ ಅಂತ ನೋಡೋಕೆ ಅನಿಸ್ತು. ಬಟ್ ನಿಮ್ಗೆ ನಿಜವಾಗ್ಲೂ ನಂಗೆ ಈ ಥರದೊಬ್ಬ ಅಣ್ಣ ಇರಬೇಕಿತ್ತು ಅಂತ ಅನಿಸ್ತಾ ನಿಮಗೆ ಏನು ಅಂತ? ಖಂಡಿತ. ಬಹಳ ಸಲ ನನಗೆ ಶಿಶಿರಣ್ಣ ಮತ್ತು ನನ್ನ ಮಾನಸಿಕತೆಗಳು ಬಹಳ ಸಲ ಮ್ಯಾಚ್ ಆಗ್ತಾ ಇತ್ತು. ಅವ್ರು ಇರ್ತಿದ್ದ ರೀತಿ, ಅವರು ನನ್ನ ಜೊತೆಗೆ ಬೇರೆಯವ್ರ ಜೊತೆ ನಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಬಹಳ ವಿಭಿನ್ನವಾಗಿ ನಡ್ಕೊಳ್ತಿದ್ರು. ಬೇರೆಯವ್ರನ್ನೆಲ್ಲರನ್ನು ಫ್ರೆಂಡ್ಲಿಯಾಗಿ ನೋಡ್ತಿದ್ರು. ಒಂದು ಫ್ರೆಂಡ್ ಥರ, ಒಬ್ಬ ಕೊಲೀಗ್ ಥರ ನೋಡ್ತಾ ಇದ್ರು. ಆದರೆ ನನ್ನನ್ನು ಯಾವಾಗಲೂ ನಾನು ಏನಕ್ಕೆ ಅಣ್ಣ ಅಂತ ಕರಿತಾ ಇದ್ನೋ, ಆ ಅಣ್ಣ ಅನ್ನೋ ಭಾವನೆಗೆ ಅವರು ಅಷ್ಟೇ ಪ್ರತಿಯಾಗಿ ನನ್ನನ್ನು ತಂಗಿ ಅಂತಲೇ ತಗೊಳ್ತಾ ಇದ್ರು. ಬೇರೆಯವರೆಲ್ಲರೂ ಅವ್ರನ್ನ ಶಿಶಿರ್ ಅಂತ ಕರೆದ್ರೆ ನಾನು ಅಣ್ಣ ಅಂತ ಕರಿತಿದ್ದೆ. ಸೊ ನಾನು ಕೊಟ್ಟ ಭಾವನೆಗೆ ಏನು ಅವ್ರು ಕೊಟ್ಟ ಬೆಲೆ ಇದೆ ಅಲ್ಲ, ಅದು ನಂಗೆ ತುಂಬ ಖುಷಿ ಕೊಟ್ಟಿದೆ. ಓಕೆ, ಈ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಅಂತ ವಿಚಾರಕ್ಕೆ ಬಂದಾಗ ಪ್ರತಿ ಬಾರಿ ಕೂಡ ಚೈತ್ರ ಅವ್ರ ಹೆಸರೇ ಬರ್ತಾ ಇತ್ತು, ಅಲ್ಲಿ ನಿಮ್ಮ ಹೆಸರನ್ನೇ ಓಡಾಡ್ತಿತ್ತು, ನಿಮ್ಮನ್ನೇ ಕಳಪೆಗೆ ದುಡ್ತಾ ಇದ್ರು. ಬಟ್ ಇದನ್ನೆಲ್ಲ ನೋಡಿದಾಗ ಅವರು ನಿಮಗೆ ಕಳಪೆ ಕೊಟ್ಟಾಗ, ಜೈಲಿಗೆಲ್ಲ ಕಳಿಸ್ದಾಗ ಏನು ಅನಿಸ್ತು ನಿಮಗೆ ಅಂತ?
ಭಾಳ ಸಲ ಬೇಸರ ಆಗಿದೆ. ಅಂದರೆ ಆ ಮನೇಲಿ ಒಂದು ಸೇಫ್ ಗೇಮ್ ನಡೀತಾ ಇತ್ತು, ಹಾಗಾಗಿ ಭಾಳ ಸುಲಭದ ಟಾರ್ಗೆಟ್ ನಾನು ಆಗಿದ್ದೆ ಅಂತ ನಾನು ತುಂಬ ಸಲ ಹೇಳ್ಕೊಂಡಿದ್ದೇನೆ ಕೂಡ. ಅದು ಇದ್ದಿದ್ದು ಕೂಡ ಹಾಗೇನೆ. ಒಂದು ಸುಲಭವಾಗಿ ಚೈತ್ರಂಗೆ ಕೊಟ್ಟುಬಿಟ್ರೆ ಈಸಿ, ಕಷಾಯ ಕುಡಿಯೋದಿದ್ರು ಚೈತ್ರಂಗೆ ಕಷಾಯ ಕೊಡಿಸಿದ್ರೆ ಈಸಿ, ಬೇರೆಯವ್ರ ಹತ್ರ ನಾನು ಟಾರ್ಗೆಟ್ ಆಗಲ್ಲ. ಚೈತ್ರಂಗೆ ಕಸದ ಬುಟ್ಟಿಗೆ ಹಾಕಿದ್ರೆ ಸುಲಭ, ಬೇರೆ ಯಾರ ಹತ್ರ ನಾನು ಇಷ್ಟರ ಆಗೋಲ್ಲ ಅನ್ನೋ ಥರದ್ದು ಒಂದು ವಾತಾವರಣ ಆ ಮನೆಯಲ್ಲಿತ್ತು. ಅದನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಆ ವಿಚಾರದಲ್ಲಿ ಬೇಜಾರಿದೆ. ಯಾಕೆ ಚೈತ್ರ ಅವ್ರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಒಂದು, ನಾನು ಯಾರ್ದು ಗುಂಪಿನ ಜೊತೆಗಿರಲಿಲ್ಲ. ನನಗೆ ಯಾವುದೋ ಜೋಡಿ ಆಗೋದಾಗಲಿ ಅಥವಾ ನಾನು ಯಾರ್ದು ಜೊತೆಗೆ ಇವ್ರ ಟೀಮಲ್ಲಿ ಅನ್ನೋದಾಗಲಿ, ಒಂದು ಗುಂಪುಗಾರಿಕೆ ಅನ್ನೋದಾಗಲಿ, ಅಲ್ಲೆಲ್ಲೂ ನಾನು ಕಾಣಿಸ್ಕೊಳ್ತಿರ್ಲಿಲ್ಲ. ಎಲ್ಲರ ಜೊತೆ ಸಹಜವಾಗಿಯೇ ಇರ್ತಾ ಇದ್ದೆ. ಬಹುಶಃ ಅದು ಒಂದು ಕಾರಣ ಆಗಿರ್ಬೋದು ಅಂದ್ಕೊಳ್ತೇನೆ. ನಿಮ್ಮ ಪ್ರಕಾರ ಎಷ್ಟು ಗುಂಪಿದೆ ಬಿಗ್ ಬಾಸ್ ಮನೆಯಲ್ಲಿ? ಎಲ್ಲರೂ ಇಬ್ರಿಬ್ರದ್ದು ಮೂರು ಜನರದ್ದು ಒಂದೊಂದು ಗುಂಪೆ ಅಂತ ಅನ್ಕೊಳ್ತೇನೆ ನಾನು. ಅಲ್ಲಿ ಒಂದು ಗುಂಪು ಎರಡು ಗುಂಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರವ್ರಿಗೆ ಕಂಫರ್ಟ್ ಆಗಿರೋರು ಯಾರಿರ್ತಾರೆ. ಈಗ ಹನುಮಂತು ಮತ್ತೆ ಧನರಾಜ್ ಜೊತೆಲಿ ಇರ್ತಿದ್ರು, ಭವ್ಯ ತ್ರಿವಿಕ್ರಮ್ ಜೊತೆಲಿ ಇರ್ತಿದ್ರು, ಗೌತಮಿ ಮಂಜಣ್ಣ ಜೊತೆಲಿ ಇರ್ತಿದ್ರು. ಸೊ ಈ ತರ ಅದನ್ನು ಗುಂಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಅವ್ರವ್ರ ಕಂಫರ್ಟ್ ಝೋನ್ ಅಂತ ಅನ್ಕೊಳ್ತೇನೆ ನಾನು. ಅಲ್ಲ, ಈ ಗುಂಪಲ್ಲಿ ಆಡೋದ್ರಿಂದ ಏನಾದರೂ ಅವರಿಗೆ ಪ್ಲಸ್ ಅಥವಾ ಮೈನಸ್ ಏನೋ ಆಗ್ಬೋದು ಅಂತ ಅದು ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ದಿನವೂ ನಾನು ಪ್ಲಸ್ ಅಂತಲೇ ಅನ್ಕೊಂಡಿದ್ದೆ. ಇತ್ತೀಚೆಗೆ ಸುದೀಪ್ ಸರ್ ವೀಕೆಂಡಲ್ಲಿ ಆ ಗುಂಪುಗಾರಿಕೆ ನಿಮ್ಮ ಆಟ ಹಾಳಾಗ್ತಿದೆ ಅಂತ ಹೇಳಿದ್ಮೇಲೆ ನನಗದು ಅವ್ರದ್ದು ಮೈನಸ್ಸು ಅಂತ ಅನಿಸಿತ್ತು. ಆದರೆ ಆ ಮನೆ ಒಳಗಡೆ ಒಂದು ಭಾವನಾತ್ಮಕವಾಗಿರುವಂಥ ಒಂದು ಬೆಂಬಲ ಬೇಕಾಗುತ್ತೆ, ಒಂದು ಎಮೋಷ್ನಲ್ ಸಪೋರ್ಟ್ ಅಂತ ಏನು ಹೇಳ್ತೀವಿ. ಅದರ ಅವಶ್ಯಕತೆ ಬಹಳ ಜನಕ್ಕೆ ಇದ್ದೇ ಇದೆ. ಎಲ್ಲರೂ ನಮ್ಮ ಹಾಗೇನೆ ಟಿಪ್ಪಣಿಗಳನ್ನು ಅಪಮಾನಗಳನ್ನು ತಗೊಳ್ಳೋಷ್ಟು ಶಕ್ತಿವಂತರಾಗಿರ್ತಾರೆ ಅಂತ ಅನ್ಸೋದಿಲ್ಲ. ಅವರು ಆ ಥರ ಸಂದರ್ಭದಲ್ಲಿ ಮನೆ ಮಠ ಸಂಬಂಧ ಬಂಧುಗಳನ್ನೆಲ್ಲ ಬಿಟ್ಟು ಒಳಗಡೆ ಹೋಗಿರ್ತಾರೆ. ಸೊ ಒಂದು ಎಮೋಷ್ನಲ್ ಬಾಂಡಿಂಗ್ನ ಅವಶ್ಯಕತೆ, ಒಂದು ಎಮೋಷ್ನಲ್ ಸಪೋರ್ಟ್ನ ಅವಶ್ಯಕತೆ ಅಲ್ಲಿ ಬಹಳ ಜನಕ್ಕಿದೆ ಅಂತ ಅನ್ಸುತ್ತೆ. ಅಲ್ಲ, ನೀವು ಕೂಡ ಗಮನಿಸಿರ್ಬೋದು, ಗುಂಪು ಕಟ್ಕೊಂಡವರೆಲ್ಲ ಅಲ್ಲೇ ಇದ್ದಾರೆ, ಸಿಂಗಲ್ ಆಡ್ದವರೆಲ್ಲ ಒಬ್ರೊಬ್ಬರಾಗಿ ಹೊರಗಡೆ ಬಂದಿದ್ದಾರೆ. ನಿಮ್ಗೆ ಅನಿಸ್ತಾ ನಾನು ಯಾರನ್ನಾರು ಒಂದು ಜೋಡಿ ಗುಂಪು ಕಟ್ಕೋಬೇಕಾಗಿತ್ತು, ಆಟ ಆಡಬೇಕಾಗಿತ್ತು, ಇನ್ನೂ ಸೇಫ್ ಗೇಮ್ ಆಡಬೇಕಾಗಿತ್ತು? ಇಲ್ಲ, ನಾನು ಯಾವತ್ತೂ ಅದೇ ಯಾರ್ದೋ ಜೊತೆ ಜೋಡಿ ಕಟ್ಕೊಳ್ಬೇಕು ಅದು ನನ್ನ ವ್ಯಕ್ತಿತ್ವನೂ ಅಲ್ಲ. ಸಾಮಾಜಿಕವಾಗಿ ಹೊರಗಡೆ ಕೂಡ ನಾನು ಒಬ್ಬಳೇ ಎಲ್ಲವನ್ನೂ ಎದುರಿಸಿದವಳು, ಒಬ್ಬಳೇ ಇಲ್ಲಿ ತನಕ ಸಾಮಾಜಿಕ ಹೋರಾಟದಲ್ಲಿ ಬಂದಿರೋಳು. ಹಾಗಾಗಿ ನನಗೆ ಯಾವತ್ತೂ ಇನ್ನೊಬ್ಬರ ನೆರಳಿನಲ್ಲಿ ಯಾವುದಾದ್ರೂ ಆಟವನ್ನು ಆಡೋದು ಅಥವಾ ಏನನ್ನಾದರೂ ಗಳಿಸ್ಕೊಳ್ಳೋದು ನಂಗೆ ಯಾವತ್ತೂ ಇಷ್ಟ ಆಗೋದಿಲ್ಲ. ಅದು ನನ್ನ ವ್ಯಕ್ತಿತ್ವ ಅಲ್ಲವೇ ಅಲ್ಲ. ಹಾಗಾಗಿ ಅರ್ಧ ದಾರಿಗೆ ಬಂದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಹಂಗಲ್ಲಿ ಬರಬಾರ್ದು. ಇನ್ನೊಬ್ಬರ ಹಂಗಲ್ಲಿ ನಾನು ಗೆಲ್ಲುವ ಕಪ್ಪಿನ ಬಗ್ಗೆ ನಂಗೆ ಯಾವತ್ತೂ ಗೌರವ ಉಳಿಯೋದೇ ಇಲ್ಲ. ಏನೇ ಗಳಿಸ್ಕೊಂಡಿದ್ರು ಅದು ನನ್ನದು, ನನ್ನ ಸ್ವಂತವಾಗಿರೋದು. ಮತ್ತದೇ ನಾನು ಬಿಗ್ ಬಾಸ್ ಮನೇಲೂ ತುಂಬ ಕಡೆ ಹೇಳಿದ್ದೆ, ಸಿಂಹ ಸಿಂಗಲ್ ಆಗಿ ಹೊಡೆಯುತ್ತೆ, ತಾನು ಹೊಡೆದಿದ್ದನ್ನ ತಾನು ತಿನ್ನುತ್ತೆ ಅಂತ. ಸೊ ಆ ನಿಟ್ಟಲ್ಲಿ ಇವತ್ತಿಗೆ ನಾನು ಹೊರಗಡೆ ಬಂದಾಗ ಪ್ರತಿಯೊಬ್ಬರು ನನ್ನ ಹತ್ರ ಮಾತಾಡ್ತಿರೋದು ಒಂದೇ ವಿಚಾರ, ನೀವು ಒಬ್ಬರೇ ಇದ್ರಿ, ನೀವು ಯಾರ ಜೊತೆಗೂ ಗುಂಪು ಕಟ್ಕೊಳ್ಳಿಲ್ಲ, ಯಾರನ್ನು ಜೋಡಿಯಾಗಿ ಇಟ್ಕೊಂಡಿರಲಿಲ್ಲ. ಸೊ ಸಿಂಗಲ್ ಆಗಿ ಎಲ್ಲಾನು ಎದುರಿಸಿದ್ರಿ, ಎಲ್ಲ ಅಪಮಾನಗಳನ್ನು ಎದುರಿಸಿದ್ರಿ ಅನ್ನೋ ಕಾರಣಕ್ಕೆ ಜನ ಇಷ್ಟು ಪ್ರೀತಿ ಕೊಡ್ತಾ ಇರೋದು. ಸೊ ನನಗೆ ಈ ಪ್ರೀತಿಗಿಂತ ದೊಡ್ಡ ಕಪ್ ಇಲ್ಲ ಅಂತ ಅನ್ಕೊಳ್ತೇನೆ. ಸೊ ಆ ವಿಚಾರದಲ್ಲಿ ನಾನು ಗೆದ್ದಿದ್ದೀನಿ. ಯಾವ ಗುಂಪು ತುಂಬ ಸೇಫಾಗಿ ಆಟ ಆಡ್ತಿದೆ ಅಂದರೆ ಗೌತಮಿಯವರು, ಮಂಜು ಅವರು, ಮೋಕ್ಷಿತ್ ಅವರು, ಇವ್ರದ್ದೊಂದು ಗುಂಪಿದೆ, ಆ ಗುಂಪು ಸೇಫಾಗಿ ಆಟ ಆಡ್ತಿದ್ಯಾ? ಅಥವಾ ತ್ರಿವಿಕ್ರಮ್ ಮತ್ತು ಭವ್ಯ ಇವರಿಬ್ಬರು ಗುಂಪಲ್ಲಿ ಸೇಫಾಗಿ ಆಡ್ತಾ ಇದ್ದೀರಾ? ಹನುಮಂತು ಮತ್ತು ಧನರಾಜ್ ಇವ್ರದ್ದಿಬ್ರದ್ದು ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಗುಂಪು ಅಂದರೆ ಜೊತೆಯಲ್ಲಿ ಇರ್ತಾರೆ ಯಾವಾಗಲೂ ಕೂಡ, ಇವರಲ್ಲಿ ಸೇಫ್ ಗೇಮ್ ಆಡ್ತಿದ್ದಾರೆ? ಅಥವಾ ಯಾರು ನಿಮಗೆ ಇದಿಷ್ಟರಲ್ಲಿ ಯಾವ ಗುಂಪು ಸೇಫ್ ಗೇಮ್ ಆಡ್ತಿದೆ, ಯಾರು ಟಾರ್ಗೆಟ್ ಆಗಿದೆ? ಅಂದರೆ ಎಲ್ಲರೂ ಸೇಫಲ್ಲೇ ಆಡ್ತಾ ಇದ್ದಾರೆ, ಅವ್ರವ್ರ ಸೇಫ್ಟಿ ಅವ್ರವ್ರಿಗೆ ಬಹಳ ಮುಖ್ಯ. ಸೊ ಆ ನಿಟ್ಟಲ್ಲಿ ಅವರು ಇವರು ಅಂತಿಲ್ಲ, ಎಲ್ಲರೂ ಅವ್ರವ್ರು ಎಷ್ಟು ಜಾಗ್ರತೆ ಬೇಕು ಅಷ್ಟೆಲ್ಲ ಆಡ್ತಿದ್ದಾರೆ. ಆದರೆ ಈಗ ಈ ವಾರದಿಂದ ಎಲ್ಲ ಗುಂಪುಗಳು ಛಿದ್ರ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಇನ್ನು ಯಾರು ಉಳ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಷ್ಟೇ. ಅಲ್ಲ, ನಿಮ್ಗೆ ಏನು ಅನಿಸ್ತು ಅಂದರೆ ಈ ಭವ್ಯ ಮತ್ತು ಇವರು ತ್ರಿವಿಕ್ರಮ್ ಅವರು ಜೊತೆಯಾಗಿದ್ದಾಗ ಒಂದಿಷ್ಟು ಜನ ಅವರಿಬ್ಬರು ಫ್ರೆಂಡ್ಶಿಪ್ಪು ಅಂತಾರೆ, ಒಂದಿಷ್ಟು ಹೊರಗಡೆ ನೋಡಿದವರು, ಒಂದಿಷ್ಟು ಜನ ಇಲ್ಲ ಅವರಿಬ್ಬರ ನಡುವೆ ಏನೋ ಇದೆ, ಲವ್ ಏನೋ ನಡೀತಿದೆ, ಸಮಥಿಂಗ್ ಈ ಥರದ್ದೆಲ್ಲ ಮಾತುಗಳು ಕೇಳಿಬರ್ದಿದೆ. ಬಟ್ ನಿಮಗೆ ನೋಡಿದಾಗ ಅಲ್ಲ ಅವ್ರ ಇಬ್ಬರ ನಡುವೆ ಯಾವ ರೀತಿ ವಾತಾವರಣ ಇತ್ತು ಅಂತ? ಅವರಿಬ್ಬರದ್ದು ಶುದ್ಧವಾಗಿರೋ ಸ್ನೇಹ ಇತ್ತು ಖಂಡಿತವಾಗ್ಲೂ. ಆದರೆ ಭಾವನೆಗಳು ಯಾವ ಕ್ಷಣದಲ್ಲಾದರೂ ಮನುಷ್ಯನಿಗೆ ಬದಲಾಗ್ಬೋದು. ಅದ್ರ ಬಗ್ಗೆ ನಾನು ಇವ್ರದ್ದು ಹೀಗೆ ಅಂತ ಹೇಳೋದಿಲ್ಲ. ಆದರೆ ಇಬ್ಬರ ಕಡೆಯಿಂದಲೂ ಅವರಿಬ್ಬರ ನಡುವೆಲ್ಲೂ ಸ್ನೇಹಕ್ಕಿಂತ ಮೀರಿರೋ ಭಾವ ಇದೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಈಗ ತ್ರಿವಿಕ್ರಮಣ್ಣನ ಮನಸ್ಸಲ್ಲಿ ಏನಿದೆ ಅದನ್ನು ಅವ್ರು ಹೇಳ್ಕೊಂಡಿರ್ಬೋದು, ಆದರೆ ಭವ್ಯ ಕಡೆಯಿಂದ ಏನು ರೆಸ್ಪಾನ್ಸ್ ಇದೆ ಅನ್ನೋದು ಯಾವುದೂ ಗೊತ್ತಿಲ್ಲ. ಆ್ಯಂಡ್ ಅದೆರಡೂ ಕೂಡ ಬಿಗ್ ಬಾಸ್ ಮನೆ ಆಟ ಮುಗಿದ ಮೇಲೇ ಆಗೋದು ಅನ್ನೋದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಬಹುಶಃ ಬಿಗ್ ಬಾಸ್ ಆಟ ಮುಗಿದ ನಂತರ ಅದಕ್ಕೊಂದು ಸ್ಪಷ್ಟನೆ ಸಿಗ್ಬೋದು ಅಂದ್ಕೊಳ್ತೀನಿ. ಓಕೆ, ಅಲ್ಲಿ ಗೆಲ್ಲೋದು ಒಬ್ಬರೇ, ಆದರೆ ಈ ಸಪೋರ್ಟ್ ಯಾಕೆ ಅಂತ ನನಗೆ ಇವಾಗಲೂ ಗೊತ್ತಾಗ್ತಾ ಇಲ್ಲ. ನೀವೇನಾದರೂ ಇದು ಕ್ವಶನ್ ಮಾಡಿದ್ರಾ ಈ ಜೋಡಿ ಆಡೋರಿಗೆ? ತುಂಬ ಸಲ ನಾನು ಪ್ರಶ್ನೆ ಮಾಡಿದ್ದಿದೆ, ಯಾಕಿದು ಟೀಮ್ ಆಡ್ತಾರೆ, ಯಾಕೆ ಜೊತೆಲಿ ಇರ್ತಾರೆ ಅಂತ ಅಂದ್ಕೊಂಡಾಗ
ಎಲ್ಲರಿಗೂ ಒಂದು ತಲೆನಲ್ಲಿ ಇದ್ದಿರ್ಬೋದು ಅನ್ಸುತ್ತೆ. ಹೇಗಾದ್ರೂ ಹೋಗ್ಲಿ ಫಿನಾಲೆ ತನಕ ಜೊತೆಲಿ ಹೋಗ್ಬಿಡೋಣ, ಫಿನಾಲೆ ತನಕ ಹೋಗೋದಕ್ಕೆ ಯಾರಾದ್ರೊಬ್ರು ಬೇಕು, ಅದ್ರ ನಂತರ ಮತ್ತೆ ಗೆಲ್ಲೋದು ಯಾರು ಅನ್ನೋದು ಮತ್ತೆ ನೋಡೋಣ ಅನ್ನೋ ಥರನೂ ಭಾವನೆ ಇರ್ಬೋದು ಅಂತ ನಂಗೆ ಅನ್ಸುತ್ತೆ. ಓಕೆ, ಇಬ್ರು ಜೊತೆ ಸೇರಿ ಮೂರನೇವ್ರನ್ನ ಯಾರನ್ನಾದ್ರೂ ಹೊಡಿಬೋದು, ಇದಕ್ಕೆ ಏನಾದರೂ ಈಸಿ ಆಗುತ್ತಾ ಈ ಥರ ಟೀಮ್ ಕಟ್ಕೊಳ್ಳೋದ್ರಿಂದ? ಏನು ಆಗ್ಬಹುದು ಏನೋ, ಅದು ಅವ್ರವ್ರ ಸ್ಟ್ರಾಟಜಿ. ಅಂದರೆ ನಾನು ಯಾವತ್ತೂ ಆಟದಲ್ಲಿ ಸ್ಟ್ರಾಟಜಿ ಮಾಡಿಲ್ಲ, ಹಾಗಾಗಿ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಹುಶಃ ಅವ್ರವ್ರ ಸ್ಟ್ರಾಟಜಿಗಳಾಗಿರ್ಬೋದು ಏನೋ ಅಂತ ಅನ್ಸುತ್ತೆ. ಓಕೆ, ಕಳಪೆ ವಿಚಾರಕ್ಕೆ ಮತ್ತೆ ಬಂದರೆ, ನಾನು ನೋಡಿದಾಗ ಸುರೇಶ್ ಅವರು, ಗೋಲ್ಡ್ ಸುರೇಶ್ ಅವರು, ಅವ್ರನ್ನ ಬಿಟ್ಟರೆ ನೀವು ಅತಿ ಹೆಚ್ಚು ಬಾರಿ ನಿಮಗೆ ಕೊಡ್ತಾ ಇದ್ರು. ಬಟ್ ನೀವು ವಾಯ್ಸ್ ರೈಸ್ ಮಾಡ್ತಾ ಇದ್ರಿ, ಅದನ್ನು ಅವರು ಯಾರು ತಗೊಳ್ತಾ ಇಲ್ಲ. ಅವರು ಕೊಡ್ತಂಥ ರೀಸನ್ಗಳು ಚೈತ್ರಕ್ ಅವರು ತುಂಬ ಮಾತಾಡ್ತಾರೆ, ಈ ಥರದ್ದೆಲ್ಲ ಬರ್ತಾ ಇತ್ತು. ಇದೆಲ್ಲ ಅಂದಾಗ ನಿಮಗೂ ಬೇಜಾರಾಗಿರುತ್ತೆ, ನಿಮ್ಮ ತಾಯಿ ಕೂಡ ಬೇಜಾರು ಮಾಡ್ಕೊಂಡಿದ್ರು, ಅತಿ ಹೆಚ್ಚು ಕಳಪೆಗೆ ಹೋಗಿದ್ರಿ ಅಂತ. ನಿಮಗೂ ಒಂದು ಸ್ವಲ್ಪ ಇದರಿಂದ ನಿಮ್ಮನ್ನು ಕುಗ್ಸುವಂಥ ಪ್ರಯತ್ನ ಎಲ್ಲ ಆಗ್ತಾ ಇತ್ತಾ ಏನು ಅಂತ? ಆದರೆ ಚೈತ್ರವ್ರನ್ನ ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಈಗೇನು ಹೀಗೆ ಕಳಪೆಗೆ ಕಳಿಸಿ ಕುಗ್ಸೋಣ, ಈ ಥರದ್ದೇನಾದರೂ ಮಾಡೋಕ್ಕೆ ಹೀಗೆ ಮಾಡ್ತಿದ್ರೆ ಏನು ಅಂತ? ಇರ್ಬೋದು ಏನೋ, ನನಗೂ ಅದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಯಾಕಂದ್ರೆ ಜನ ಈಗ ಅದನ್ನು ಹೇಳ್ತಾ ಇರೋ ಅದು ಕೇಳಿದ್ಮೇಲೆ ನನಗೂ ಅನಿಸ್ತಾ ಇರೋದು ಹೀಗೂ ಇರಬಹುದೇನೋ ಅಂತ. ಅದೇ ಸುಲಭವಾಗಿ ಅದೇ ಕುಗ್ಗೋದು ಅಂದರೆ ಮಾನಸಿಕವಾಗಿ ನಮ್ಮ ಜೊತೆಯಲ್ಲೇ ಇರೋರು ಯಾರೂ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಹಾಗೆ ಅನಿಸುತ್ತೆ. ಅದರಿಂದ ಒಂದು ಈಸಿ ಟಾರ್ಗೆಟ್ ಅಂತೂ ಖಂಡಿತ ನನ್ನ ಮನೆಯಲ್ಲಿ ಆಗಿದ್ದೆ ಅನ್ನೋದಂತೂ ಎಲ್ಲರೂ ಒಪ್ಕೊಳ್ಲೇಬೇಕು. ಯಾಕಂದ್ರೆ ಒಬ್ರು ಕೊಟ್ಟರು ಅಂತ ಎಲ್ಲರೂ ಕೊಡೋದು, ಸೊ ಅದೊಂದು ಈಸಿ ಪ್ಯಾಟರ್ನ್ ಆಗಿತ್ತು ಅಂತ. ನಾವು ಪ್ರತಿ ಬಾರಿ ನೋಡಿದಾಗ ಮಂಜು ಅವ್ರು ಬರ್ತಾರೆ, ಈ ಬಾರಿ ಚೈತ್ರ ಅವರು ಕಳಪೆ ಅಂತ ಅವರು ಸ್ಟಾರ್ಟ್ ಮಾಡ್ತಾರೆ, ಅದು ಕಂಟಿನ್ಯೂ ನಡೀತಾನೆ ಹೋಗುತ್ತೆ. ಪ್ರತಿ ಬಾರಿ ಅವರೇ ಆಗದೆ, ಯಾಕೆ ಮಂಜು ಅವರು ಚೈತ್ರನವ್ರನ್ನೇ ಟಾರ್ಗೆಟ್ ಮಾಡ್ತಿದ್ರು? ಇದು ಬಹಳ ಸಲ ನಾನು ಕೇಳಿದ್ದೆ ಮಂಜಣ್ಣನ ಹತ್ರ. ಅದೊಂದು ಸುಲಭದ ಪ್ಯಾಟರ್ನ್, ಅಂದ್ರೆ ಒಂದ್ ಸೇಫ್ ಗೇಮ್, ಇನ್ನೊಬ್ಬರ ಹತ್ರ ನಿಷ್ಠೂರ ಆಗಬಾರ್ದು ಅಂತಿದ್ರೆ ನಾನು ಒಬ್ಳು ಕೊಟ್ಬಿಟ್ರೆ ಸುಲಭ ಅನ್ನೋದು. ನಾನು ಒಬ್ಳು ವಿಚಾರನ ಹೇಳ್ಬಿಟ್ರೆ ಸುಲಭವಾಗಿ ಅದನ್ನ ಇದ್ ಮಾಡ್ಬೋದು, ಇನ್ನೊಬ್ಬರ ಹತ್ರ ನಿಷ್ಠೂರ ಆಗೋದಕ್ಕಿಲ್ಲ, ಆಗ ಅವ್ರ ಗ್ಯಾಂಗ್ ಹತ್ರ ನಿಷ್ಠೂರ ಕಟ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಅನ್ನೋ ತರ ಎಲ್ಲೋ ಆಡಿದ್ರು ಅಂತ ನಂಗೂ ಅನ್ಸಿದ್ದೆ. ಓಕೆ, ಮಂಜು ಮತ್ತೆ ಗೌತಮಿ ಅವರು ಇವರಿಬ್ರು ಕೂಡ ಒಂದು ಸೇಫ್ ಗೇಮ್ ಆಡ್ತಾ ಇದ್ದಾರೆ, ಯಾವಾಗಲೂ ಕೂಡ ಜೊತೆ ಇರ್ತಾರೆ. ಇವರಿಬ್ಬರು ಆಟದ ಬಗ್ಗೆ ನಿಮ್ಗೆ ಏನಿದೆ ಅಭಿಪ್ರಾಯ, ಏನಿದೆ ಅಂತ? ನನಗೆ ಅದೇ ಆಟದಿಂದ ಆಚೆಗೆ ಸಂಬಂಧಗಳನ್ನು ಇಡಬೇಕು ಅಂತ ನಾನು ಯಾವಾಗಲೂ ಅನ್ಕೊಳ್ತೇನೆ. ಸ್ನೇಹ ಇರಲಿ, ಸ್ನೇಹ ಪರಿಶುದ್ಧವಾಗಿರೋದಾಗಿರೋದ್ರಿಂದ ಇರಲಿ, ತೊಂದರೆ ಇಲ್ಲ. ಆದರೆ ಅದನ್ನು ಬದಿಗಿಟ್ಟು ಆಟ ಆಡೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಓಕೆ, ಇವರಿಬ್ಬರಲ್ಲಿ ಯಾರು ಒಂದು ಟಾಪ್ 5ಗೆ ಬರ್ತಾರಾ ಇವರಿಬ್ಬರು ಆದರೆ ಏನು ಅಂತ? ಮಂಜಣ್ಣ ಬರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಮಂಜಣ್ಣನಿಗೆ ಈ ಹಿಂದೆ ಮಂಜಣ್ಣ ಆಡ್ತಿದ್ದ ಆಟದ ಬಗ್ಗೆ ಬಹಳ ಫ್ಯಾನ್ ಫಾಲೋವಿಂಗ್ ಇದೆ ಅವ್ರಿಗೆ, ಅವ್ರು ಬರ್ಬೋದು. ಓಕೆ, ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರೆ ಒಂದಿಷ್ಟು ಜನ ಹೇಳ್ತಾರೆ, ನಿಮ್ಮ ಬಗ್ಗೆ ಹೇಳ್ತಾರೆ, ಚೈತ್ರ ಅವ್ರದ್ದು ಟಾಸ್ಕ್ ಅಂತ ಬಂದಾಗ ಬರೀ 0, ಬರೀ ಮಾತು 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 ಅಷ್ಟೇ ಬಿಟ್ಟರೆ ಮತ್ತೇನು ಟಾಸ್ಕಲ್ಲಿ ಏನೂ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹೀಗೆ ಹೇಳೋರಿಗೆ ಚೈತ್ರ ಅವರ ಆನ್ಸರ್ ಏನು ಅಂತ? ನಾನು ಆನ್ಸರ್ ಬಿಗ್ ಬಾಸ್ ಮನೆ ಒಳಗಡೆ ಕೊಟ್ಟು ಬಂದೆ. ಅಲ್ಲ, ಜನರು ಕೂಡ ನೋಡೋರು ಕೂಡ ಹೌದು ನೋಡಿ, ಒಂದೆರಡು ಟಾಸ್ಕ್ಗಳಲ್ಲಿ ನಾನು ಸೋತಿರ್ಬೋದು, ಸರಿಯಾಗಿ ನನಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಆಡೋದಕ್ಕಾಗದೆ ಇರ್ಬೋದು. ಆದ್ರೆ ಕೊನೆ ವಾರದಲ್ಲಿ ನಾನು ಉತ್ತಮ ಕೊಟ್ಟಿದ್ದೆ, ನಾನು ಚೆನ್ನಾಗಿ ಟಾಸ್ಕ್ ಆಡಿದೆ ಅಂತ. ಯಾರು ನಿರೀಕ್ಷೆ ಮಾಡದೇ ಇರೋ ಹಾಗೆ ಆ ಬಾಲ್ಗೆ ಮಾಡ್ತೀನಿ, ಆ ವಾಟರ್ಗೆ ಮಾಡ್ತೀನಿ. ಸೊ ನನಗೂ ಇದಿದಷ್ಟೇ, ನನ್ನ ಮೇಲಿರೋ ಆರೋಪಗಳನ್ನ ಅಪವಾದಗಳನ್ನ ನಾನು ತೊಡೆದು ಹಾಕೊಳ್ಬೇಕು ಅಂತಿತ್ತು. ಸೊ ಅವ್ರು ಏನು ಟಾಸ್ಕ್ ಆಡಕ್ ಬರಲ್ಲ ಅಂದಿದ್ರು, ಸೊ ಅವ್ರ ಬಾಯಲ್ಲೇ ಟಾಸ್ಕು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿಸ್ಕೊಂಡೇ ಬಂದಿದ್ದೀನಿ. ಸೊ ಆಗ ಉತ್ತರ ಮನೆ ಒಳಗಡೆನೆ ಕೊಟ್ಟಿದ್ದೀನಿ. ಮಾತು ಒಂದ್ ಸ್ವಲ್ಪ ನಾನು ಜಾಸ್ತಿ ಆಡ್ಬಿಟ್ಟೆ ಆ ಥರದ್ದು ಏನಾದರೂ ನಿಮ್ಗೆ ಅನಿಸ್ತಾ ಏನು ಅಂತ? ಯಾವತ್ತೂ ಅನಿಸಿಲ್ಲ, ನನಗೆ ಅನ್ಸೋದು ಇಲ್ಲ. ನನ್ನ ಮಾತುಗಳು ಎದುರುಗಡೆ ಇರೋರಿಗೆ ಸಹಿಸೋ ಧೈರ್ಯ ಇದ್ರೆ ಅವ್ರು ಕೂತ್ಕೋತಾರೆ, ಇಲ್ಲಾಂದ್ರೆ ಎದ್ದೋಗ್ತಾರೆ ಅಂತಲೇ ಅನ್ಕೋತೀನಿ ನಾನು. ಸೊ ಅವ್ರಿಗೆ ಜಾಸ್ತಿ ಅಂತ ಅನ್ಸಿರ್ಬೋದು, ನನಗೆ ಯಾವತ್ತೂ ಅನ್ಸಿಲ್ಲ, ಅದು ಅನ್ಸೋದು ಇಲ್ಲ. ನಿಮ್ಗೆ ಯಾರು ನಾನು ಮಾತಾಡೋದು ನೋಡಿ ಇವ್ರು ತುಂಬ ಭಯ ಪಟ್ಕೊಂಡ್ರು ಆ ಥರದ್ದು ಏನಾದರೂ ನಿಮ್ಗೆ ಅನಿಸ್ತಾ ಏನಂತ ಬಿಗ್ ಬಾಸ್ ಮನೆಯಲ್ಲಿ? ಸುಮಾರು ಸಲ ಹನುಮಂತಣ್ಣ ಎಲ್ಲ ಹೇಳಿದ್ದಿದ್ದೆ, ಅಕ್ಕ ಚೈತ್ರಕ್ಕ ಮಾತಾಡ್ತಾರೆ ಅಂದರೆ ಹೆದರಿಕೆ ಆಗುತ್ತೆ ಅಂತ ಫಸ್ಟಿಗೆ ತುಂಬ ಸಲ ಹೇಳಿದ್ದಿದ್ದೆ. ಸೊ ಹಾಗೆ ಇದೆ, ತುಂಬ ಸಲ ವಾದಕ್ಕೆ ನಿಂತಾಗ ತುಂಬ ಜನ ಸೈಲೆಂಟ್ ಆಗಿರೋದನ್ನ ನೋಡಿದೆ. ಓಕೆ, ಹನುಮಂತ ಅವರು ಮಾತಾಡೋದ್ರಲ್ಲಿ ಒಂದು ತೂಕ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ನಿಮ್ಗೆ ಏನು ಅನಿಸುತ್ತೆ? ಅವರು ಆಗಿರ್ಬೋದು, ಅವ್ರು ಆಡ್ತಿರುವಂಥ ಆಟ ಆಗಿರ್ಬೋದು? ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅದು ತೂಕ ಅನ್ನೋದು ಮಾತಿನ ವಿಚಾರದಲ್ಲಿ ಅಂದರೆ ನನಗೇನು ಹಾಗೆ ಅನಿಸಿಲ್ಲ. ಅಂದರೆ ಏನಾದರೂ ಒಂದು ಕಾರಣ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದು ಲೈನ್ ಆನ್ಸರ್ ಅಂತ ಏನು ಹೇಳ್ತೀವಿ, ಒಂದೇ ವಾಕ್ಯದಲ್ಲಿ ಉತ್ತರಿಸ್ಬಿಡ್ತಾ ಇದ್ರು. ಹಾಗಾಗಿ ಅದ್ರಲ್ಲಿ ತೂಕ ಇದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಅಲ್ಲ, ತುಂಬ ಮುಗ್ಧನ ಅಥವಾ ಅಮಾಯಕನ ಏನು? ಎರಡೂ ಅಲ್ಲ, ತುಂಬ ಬುದ್ಧಿವಂತ, ತುಂಬ ಸೇಫಾಗಿ ಗೇಮ್ ಆಡ್ತಾ ಇದ್ದಾರೆ. ಖಂಡಿತ ತುಂಬ ಸೇಫಾಗಿ. ನನಗೆ ಕಷಾಯ ಕೊಟ್ಟಾಗಲೇ ಜನರಿಗೆ ಅರ್ಥ ಆಗಬೇಕಾಗಿತ್ತು, ನನ್ನನ್ನು ಕಸದ ಬುಟ್ಟಿಗೆ ಹಾಕಿದಾಗಲೇ ಅರ್ಥ ಆಗಬೇಕಾಗಿತ್ತು. ವೀಕೆಂಡಲ್ಲಿ ಸುದೀಪ್ ಸರಿ ಅದನ್ನ ಹೇಳ್ತಾರಲ್ಲ, ಕಷಾಯನ ಚೈತ್ರ ಅವ್ರು ಇರಲಿಲ್ಲ ಅಂದ್ರೆ ಯಾರು ಕೊಡ್ತಿದ್ರಿ ಕೇಳಿದ್ರೆ ಧನರಾಜ ಕೊಡ್ತಿದ್ದೆ ಅಂತ ಅಂತಾರೆ. ಧನರಾಜು ಇರ್ಲಿಲ್ಲ ಅಂದ್ರೆ ಯಾರು ಕೊಡ್ತಿದ್ರು ಕೇಳಿದ್ರೆ ಉತ್ತರನೇ ಹೇಳಲ್ಲ. ಅಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಸೇಫ್ ಗೇಮ್ ಮಾಡ್ತಿದ್ದಾರೆ ಅಂತ. ಸೊ ಬುದ್ಧಿವಂತ. ಓಕೆ, ಅಂದರೆ ಈ ಕಸದ ಬುಟ್ಟಿ ಟಾಸ್ಕ್ ಆಡುವಾಗ ಮನೆಯೊಬ್ಬರು ಎಲ್ಲರೂ ಕೂಡ ನಿಮ್ಮನ್ನೇ ಆಯ್ಕೆ ಮಾಡಿ ಕಸದ ಬುಟ್ಟಿಗೆ ಹಾಕಿದ್ರು. ಅಲ್ಲೇ ಗೊತ್ತಾಗಿರ್ಬೇಕು ನಿಮಗೆ ನೀವು ಇರೋದೇ ಇಷ್ಟ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ.
ಬಟ್ ಇದ್ರ ಬಗ್ಗೆ ಆಮೇಲೆ ಮನೆಯವ್ರ ಹತ್ರ ಮಾತಾಡಿದ್ರೆ ಏನು ಅಂತ? ನಾನು ಯಾವತ್ತೂ ಮಾತಾಡಿಲ್ಲ. ಅಲ್ಲಿ ಮನೆ ಒಳಗಡೆ ಸಹಜವಾಗಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅವರೆಲ್ಲ ಯಾರಾದರೂ ನಾಮಿನೇಷನ್ ಮಾಡಿದ್ರೆ ಕಳಪೆ ಕೊಟ್ಟರೆ ಹೋಗಿ ಕೂತ್ಕೊಂಡು ಅರ್ಧ ಗಂಟೆ ಚರ್ಚೆ ಮಾಡಿ ಕ್ಲಾರಿಟಿ ತಗೊಳ್ಳೋದು ಆ ಥರದ್ದು ತುಂಬ ಮಾಡ್ತಾರೆ. ಬಟ್ ನಾನು ಯಾವತ್ತೂ ಮನೆಯಲ್ಲಿ ಯಾರ ಜೊತೆಗೂ ಕಳಪೆ ಕೊಟ್ಟಿದ್ದಕ್ಕಾಗಲಿ, ಕಷಾಯ ಕೊಡಿಸಿದ್ದಕ್ಕಾಗಲಿ, ಕಸದ ಬುಟ್ಟಿಗಾಗಲಿ ಯಾವತ್ತೂ ಯಾರ ಹತ್ರನೂ ನಾನು ಹೋಗಿ ಸ್ಪಷ್ಟನೆ ಕೇಳೋದು, ಆರ್ಗ್ಯೂ ಮಾಡೋದು ಯಾವತ್ತೂ ಮಾಡಿಲ್ಲ. ಯಾಕಂದ್ರೆ ನಂಗೆ ಗೊತ್ತು ಅವರೆಲ್ಲ ಕಾರಣ ಇಲ್ಲದೇನೋ ಸುಮ್ಮನೆ ಬೇರೆಯವರಿಂದ ಸೇಫ್ಗೆ ಮಾಡೋಕ್ಕೋಸ್ಕರ ಅದನ್ನು ಕೊಡ್ತಿದ್ದಾರೆ ಅಂತ ಭಾಳ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅಲ್ಲಿ ಅವ್ರು ಮತ್ತೆ ಪ್ರತಿ ಬಾರಿ ಕೊಡ್ತಿದ್ದು ಒಂದೇ ಉತ್ತರ, ಏನು ಮಾತಾಡ್ತೀನಿ ಅಂತ. ಮಾತಾಡ್ತೀನಿ ಅನ್ನೋ ಕಾರಣ ಕಸದ ಬುಟ್ಟಿಗೆ ಹಾಕೋದು, ಮಾತಾಡ್ತೀನಿ ಅನ್ನೋ ಕಾರಣ ಕಷಾಯ ಕೊಡಿಸೋದು, ಮಾತಾಡ್ತೀನಿ ಅನ್ನೋ ಕಾರಣ ಕಳಪೆ ಕೊಡೋದು, ಇದು ಬಿಟ್ಟು ಬೇರೆ ಯಾವತ್ತೂ ಹೊಸ ರೀಸನ್ಗಳನ್ನು ನಾನು ಕೇಳೇ ಇಲ್ಲ. ನಾನು ಮಾತಾಡೋಂತೂ ನಿಲ್ಸೋದಕ್ಕೆ ಸಾಧ್ಯನೂ ಇಲ್ಲ. ನಾನು ಮಾತಾಡ್ತೀನಿ ಅನ್ನೋ ಕಾರಣಕ್ಕೆ ನಾನು ಬಿಗ್ ಬಾಸ್ಗೆ ಕರ್ಸ್ಕೊಂಡಿರ್ಬೇಕಾದ್ರೆ ಸೊ ಅವ್ರುಗಳ ಅಭಿಪ್ರಾಯಗಳಿಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಹಾಗಾಗಿ ಯಾವತ್ತೂ ನಾನು ಯೋಚನೆ ಮಾಡಿಲ್ಲ, ಮಾತು ಆಡಿಲ್ಲ ಅವ್ರ ಹತ್ರ. ಅದಕ್ಕೆ ನಿಮ್ಗೇನು ಬೇಜಾರು ಇಲ್ಲ ಕಸದ ಬುಟ್ಟಿ ಹಾಕಿದ್ದಕ್ಕೆ? ಅಲ್ಲ, ಬೇಜಾರು ಮಾಡ್ಕೊಂಡಿದ್ದೀನಿ. ಬೇಜಾರು ಸಹಜವಾಗಿ ಮನುಷ್ಯ ಸಹಜ ಗುಣ. ಎಲ್ಲರೂ ಒಂದೇ ರೀತಿಯಲ್ಲಿ ಟಾರ್ಗೆಟ್ ಮಾಡಿದಾಗ ಸಹಜವಾಗಿ ಆ ಬೇಜಾರು ಆಗುತ್ತೆ. ಸೊ ಅದರಿಂದ ಆಚೆಗೆ ಕುಗ್ಗದೆ ಮತ್ತೆ ವಾಪಸ್ ಬೌನ್ಸ್ ಬ್ಯಾಕ್ ಕೂಡ ಅಷ್ಟೇ ಬೇಗ ಆಗಿದ್ದೀನಿ. ಓಕೆ, ಅಂದರೆ ಯಾರಿಗೂ ಇಷ್ಟ ಇಲ್ಲ ಚೈತ್ರ ಅಂದ್ಕೊಂಡ್ರೆ, ಯಾರಿಗೂ ಇಷ್ಟ ಇಲ್ಲ ಮನೆಯಲ್ಲಿ. ಹಾಗೇನಿರಲಿಲ್ಲ, ಎಲ್ಲರೂ ತುಂಬ ಇಷ್ಟಪಡ್ತಿದ್ರು ನನ್ನನ್ನು. ಈ ಇಡೀ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಿದ್ದು, ಯಾವ ಗುಂಪಲ್ಲೂ ಇಲ್ಲದೇನು ಎಲ್ಲರೂ ಹಂಚ್ಕೊಳ್ತಾ ಇದ್ದಿದ್ದೆ ನನ್ನ ಹತ್ರ. ಸೊ ಆ ವಿಚಾರದಲ್ಲಿ ಯಾರಿಗೂ ಇಷ್ಟ ಇಲ್ಲ ಅಂತಿಲ್ಲ. ಆದರೆ ಸೇಫ್ ಗೇಮ್ ಮಾಡಬೇಕು ಅಂತ ಬಂದಾಗ ಇನ್ನೊಬ್ಬರ ಹತ್ರ ನಿಷ್ಠೂರ ಕಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಹೆಸರು ತಗೋತಿದ್ರು ಅಂತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.